ಕಾಡಿನ ದೃಶ್ಯ. ಚಿಂಪು ಮರದಿಂದ ಮರಕ್ಕೆ ಹಾರುತ್ತಿರುತ್ತದೆ. ಗಜೇಂದ್ರ ನಿಧಾನವಾಗಿ ಕಾಡಿನಲ್ಲಿ ತಿರುಗಾಡುತ್ತಿರುತ್ತದೆ. ಚಿಂಪು ತನ್ನಷ್ಟಕ್ಕೆ, ಓ, ಈ ದಿನ ತುಂಬಾ ಬಿಸಿಲು ಇದೆ. ಎಲ್ಲಿಯಾದರೂ ಸ್ವಲ್ಪ ನೀರು ಸಿಕ್ಕರೆ ಚೆನ್ನಾಗಿರುತ್ತಿತ್ತು. ಅಳಿಲು ಒಂದು ಸಣ್ಣ ಹಳ್ಳದ ಬಳಿ ಬರುತ್ತದೆ. ಅಲ್ಲಿ ಗಜೇಂದ್ರ ನೀರು ಕುಡಿಯುತ್ತಿರುತ್ತದೆ. ಚಿಂಪು ಹೆದರಿಕೆಯಿಂದ, ಅಯ್ಯೋ, ಇಷ್ಟು ದೊಡ್ಡ ಆನೆ. ಗಜೇಂದ್ರ ಚಿಂಪುವನ್ನು ನೋಡಿ, ಚಿಕ್ಕ ಗೆಳೆಯ, ನೀನು ಯಾರು ಮತ್ತು ಏಕೆ ಹೆದರಿದ್ದೀಯ? ಚಿಂಪು, ನನ್ನ ಹೆಸರು ಚಿಂಪು. ನನಗೆ ತುಂಬಾ ಬಾಯಾರಿಕೆಯಾಗಿದೆ, ಆದರೆ ನಿಮ್ಮನ್ನು ನೋಡಿ ಭಯವಾಯಿತು. ಗಜೇಂದ್ರ, ಓ, ಅದಕ್ಕೆ ಭಯಪಡಬೇಡ. ಬಾ, ಇಲ್ಲಿ ನೀರು ಕುಡಿ. ನಾವೆಲ್ಲರೂ ಈ ಕಾಡಿನ ಸ್ನೇಹಿತರು. ಗಜೇಂದ್ರ ತನ್ನ ಸೊಂಡಿಲಿನಿಂದ ನೀರನ್ನು ಚಿಂಪುಗೆ ನೀಡುತ್ತದೆ. ಚಿಂಪು ಸಂತೋಷದಿಂದ ನೀರು ಕುಡಿಯುತ್ತದೆ. ಚಿಂಪು, ಧನ್ಯವಾದ ಗಜೇಂದ್ರ, ನೀವು ನಿಜವಾಗಿಯೂ ದಯಾಳು. ಗಜೇಂದ್ರ ಸಂತೋಷವಾಯಿತು. ಚಿಂಪು, ಇನ್ನು ಮುಂದೆ ಭಯಪಡಬೇಡ. ಏನಾದರೂ ಸಹಾಯ ಬೇಕಾದರೆ ಕೇಳು. ಚಿಂಪು ಗಜೇಂದ್ರನಿಗೆ ನಗುತ್ತಾ ತನ್ನ ಮರಕ್ಕೆ ಓಡಿ ಹೋಗುತ್ತದೆ. ಗಜೇಂದ್ರ ಮತ್ತೆ ನಿಧಾನವಾಗಿ ಕಾಡಿನಲ್ಲಿ ನಡೆಯಲು ಪ್ರಾರಂಭಿಸುತ್ತದೆ.